ನಮಸ್ತೆ. ಎಲ್ಲ ಹೆತ್ತವರಿಗೂ ನನ್ನ ಪ್ರೀತಿಯ ಪುಟಾಣಿಗಳಿಗೂ ನಮಸ್ಕಾರ. ಮಕ್ಕಳೇ, ಏನು ಮಾಡ್ತಾ ಇದ್ದೀರಿ? ಚೆನ್ನಾಗಿದ್ದೀರಲ್ವಾ? ಊಟ ಎಲ್ಲ ಮಾಡಿ ರೆಡಿಯಾಗಿದ್ದೀರಾ? ಪುಸ್ತಕ ಪೆನ್ನು ಎಲ್ಲ ತಗೊಂಡಿದ್ದೀರಾ? ನಾವಿಂದು 5ನೇ ತರಗತಿಯ ಹೊಸ ಪಾಠ ಆರಂಭಿಸೋಣ. ಪಾಠದ ಹೆಸರು ಗೊತ್ತೇ ನಿಮಗೆ? 2ನೇ ಪಾಠ. ಯಾವುದದು? ಗೆರೆಗಳು ಸೇರುವಾಗ. ನೀವೀಗ ನಿಮ್ಮ ಕೈಯಲ್ಲಿ ಪುಸ್ತಕ, ಪೆನ್ನು, ಪೆನ್ಸಿಲು ತೆಗೆದುಕೊಂಡು ತಯಾರಾಗಿ ಕುಳಿತಿದ್ದೀರಿ. ಇವತ್ತು ನಮಗೆ ಈ ಪಾಠ ಮಾಡಬೇಕಿದ್ರೆ ನಮಗೆ ಇನ್ನೊಂದು ವಸ್ತು ಬೇಕು. ಏನದು? ನಿಮ್ಮ ಕೈಯಲ್ಲಿರುವ ಗಣಿತದ ಉಪಕರಣಗಳಿರುವಂತಹ ಪೆಟ್ಟಿಗೆ, ಕಂಪಾಸ್ ಅಲ್ವಾ? ನೀವೀಗ ಕಂಪಾಸ್ ಅಥವಾ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಇದನ್ನು ತೆಗೆದುಕೊಂಡು ತಯಾರಾಗಿ ಕುಳಿತುಕೊಳ್ಳಿ. ಸಿಕ್ಕಿತಾ? ತೆಗೆದುಕೊಂಡಿದ್ದೀರಾ? ಸರಿ. ಕಳೆದ ತರಗತಿಯಲ್ಲಿ ನಿಮಗೊಂದು ಸವಾಲು ನೀಡಿದ್ದೆ, ನೆನಪಿದೆಯಾ? ಏನದು? ಮಧ್ಯದಲ್ಲಿ ಒಂದು ವೃತ್ತ, ಅದರ ಆಚೆ ಬದಿ, ಈಚೆ ಬದಿ, ಮೇಲ್ಬದಿ, ಕೆಳಬದಿಯಲ್ಲ ವೃತ್ತವನ್ನು ರಚಿಸಿ ಅದಕ್ಕೆ ಗೆರೆಗಳನ್ನೆಳೆದು ಆ ಗೆರೆಗಳ ಮೂಲಕ ಹಾದು ಹೋಗುವ 3 ವೃತ್ತಗಳೊಳಗಿನ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವ ಉತ್ತರ ಒಂದೇ ಆಗಿರಬೇಕು ಅಥವಾ ಸಮಾನವಾಗಿರಬೇಕು ಎಂಬ ಒಂದು ಸವಾಲನ್ನು ನೀಡಿದ್ದೆ. ಅಲ್ಲಿ ನೀವು 1, 2, 3, 4, 5, 6 ಮತ್ತು 7 ಎಂಬ ಅಂಕೆಗಳನ್ನು ಉಪಯೋಗಿಸಿದ್ದೀರಿ. ಉತ್ತರ ಸಿಕ್ಕಿದಾ? ರೆಡಿಯಾಗಿದ್ದೀರಾ? ತೋರಿಸಿ ನೋಡೋಣ. ಪುಸ್ತಕ ಎತ್ತಿ ತೋರಿಸಿ. ಸರಿ, ವೆರಿ ಗುಡ್. ನಿಮಗೆಲ್ಲರಿಗೊಂದು ಚಪ್ಪಾಳೆ. ಉತ್ತರ ಸಿಗದವರಿದ್ದೀರಾ? ಇದ್ರೆ ಒಮ್ಮೆ ನೋಡಿ, ನಿಮ್ಮ ಉತ್ತರ ಸರಿಯಾಗಿದೆಯಾ ಎಂದು ನೋಡಿ. ನೋಡಿದ್ರಾ? ಸರಿಯಾಗಿದೆ ಅಲ್ವಾ? ವೆರಿ ಗುಡ್. ಹಾಗಿದ್ರೆ ಇದೇ ರೀತಿ ನೀವು ಬುದ್ಧಿವಂತ ಮಕ್ಕಳು ಎಂಬುದನ್ನು ಸಾಬೀತುಪಡಿಸಲು ಇನ್ನೊಂದು ಸವಾಲು, ನಿಮ್ಮ ಬುದ್ಧಿಗಿರುವ ಕಸರತ್ತು. ತಯಾರಾಗಿದ್ದೀರಾ? ಇದೊಂದು ಆಟ. ಏನು ಬೇಕಿದಕ್ಕೆ? ನಿಮ್ಮ ಮನೆಯಲ್ಲಿ ಬೆಂಕಿ ಪೆಟ್ಟಿಗೆ ಇರ್ಬೋದಲ್ಲ? ಆ ಬೆಂಕಿ ಪೆಟ್ಟಿಗೆಯಿಂದ ಅಮ್ಮನ ಹತ್ರ ಕೇಳಿ 8 ಕಡ್ಡಿಗಳನ್ನು ತೆಗೆಯಿರಿ. ತೆಗೆದ್ರಾ? ಇನ್ನು ನಾನೀಗ ನಿಮಗೊಂದು ಚಿತ್ರ ತೋರಿಸ್ತೇನೆ. ಅದೇನಂದರೆ, ಒಂದು ಮೀನು ಈಜುವ ಚಿತ್ರ. ಬೆಂಕಿ ಕಡ್ಡಿಗಳನ್ನು ಉಪಯೋಗಿಸಿ ರಚಿಸಿದ ಒಂದು ಮೀನಿನ ಚಿತ್ರ. ನೋಡೀಗ ಆ ಮೀನು ಯಾವ ಬದಿಗೆ ಈಜ್ತಾ ಇದೆ? ಇನ್ನು ನೀವೇನು ಮಾಡಬೇಕು? ಇದರಿಂದ 3 ಬೆಂಕಿ ಕಡ್ಡಿಗಳನ್ನು ಮಾತ್ರ ತೆಗೆದು ಮೀನನ್ನು
ವಿರುದ್ಧ ಬದಿಗೆ ಈಜುವಂತೆ ಮಾಡಬೇಕು. ಅರ್ಥ ಆಯ್ತಾ? ಚಿತ್ರದಲ್ಲಿ ಮೀನಿನ ಆಕಾರದಲ್ಲಿ ಇರಿಸಿದ ಬೆಂಕಿ ಕಡ್ಡಿಗಳನ್ನು ನೋಡಿದ್ದೀರಲ್ಲ, ಈ ಬೆಂಕಿ ಕಡ್ಡಿಗಳಿಂದ 3 ಬೆಂಕಿ ಕಡ್ಡಿಗಳನ್ನು ಮಾತ್ರ ತೆಗೆಯಬಹುದು. ಅದನ್ನು ತೆಗೆದು ಪುನಃ ಇರಿಸಿ, ಎಲ್ಲಿ ಇರಿಸಬೇಕು ಎಂಬುದನ್ನು ನೀವು ತೀರ್ಮಾನಿಸಬೇಕು. ಆದರೆ ಮೀನು ವಿರುದ್ಧ ಬದಿಗೆ ಈಜುವಂತೆ ಮಾಡಬೇಕು. ಮುಂದಿನ ಕ್ಲಾಸಿಗೆ ಬಂದಾಗ ನೀವು ಅದನ್ನೆಲ್ಲ ನನಗೆ ತೋರಿಸಬೇಕು. ನಾನು ಕಾಯ್ತಾ ಇರ್ತೇನೆ. ಸರಿಯಾ? ಮಾಡ್ತೀರಲ್ವಾ? ವೆರಿ ಗುಡ್. ಹಲವಾರು ಸವಾಲುಗಳನ್ನು ನೀಡ್ತಾ ಇದ್ದೇನೆ. ಇದನ್ನೆಲ್ಲ ನೀವು ನಿಮ್ಮ ಗಣಿತ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಬೇಕು ಮತ್ತು ನಿಮ್ಮ ಗೆಳೆಯರಿಗೆ ಈ ಸವಾಲನ್ನು ನೀಡಬೇಕು. ಅವರಿಗೆ ನೀವು ಹೇಳಿಕೊಡಬೇಕು. ಮಕ್ಕಳೇ, ನೀವೆಲ್ಲಾದರೂ ಪ್ರವಾಸ ಹೋಗಿದ್ದೀರಾ? ಎಷ್ಟೋ ಪ್ರವಾಸಗಳನ್ನು ಹೋಗಿರ್ಬೋದು. ಹೌದು, ಶಾಲೆಯಿಂದಲೂ ಮನೆಯಿಂದಲೂ ನೀವು ವಿವಿಧೆಡೆಗಳಿಗೆ ಪ್ರವಾಸ ಹೋಗಿದ್ದೀರಿ. ಪ್ರವಾಸ ಹೋದಾಗ ಅಲ್ಲಿ ನೀವು ಯಾವೆಲ್ಲ ದೃಶ್ಯಗಳನ್ನು ನೋಡಿದ್ದೀರಿ? ಹಲವಾರು ದೃಶ್ಯಗಳನ್ನು ನೋಡಿರಬಹುದು. ಹೇಳಿ ನೋಡೋಣ. ಮರಗಳು, ತೋಟ, ಗದ್ದೆ, ಪಟ್ಟಣಗಳು, ಮತ್ತೆ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು, ಹೇಳಿ, ಉದ್ಯಾನವನಗಳು, ಹಲವಾರು ಸ್ಥಳಗಳನ್ನು ನೀವು ಸಂದರ್ಶಿಸಿರಬಹುದು. ಇಲ್ಲಿ ನೀವು ಪ್ರವಾಸಕ್ಕೆ ಹೋದಾಗ ಅಲ್ಲಿನ ಫೋಟೋಗಳನ್ನು ತೆಗೆದಿರಬಹುದಲ್ಲ? ನೀವಲ್ಲದಿದ್ದರೆ ನಿಮ್ಮ ಅಧ್ಯಾಪಕರು ಅಥವಾ ನಿಮ್ಮ ಮನೆಯ ಅಣ್ಣನೋ ಅಕ್ಕನೋ ಇವರು ಯಾರಾದರೂ ಆಗಿರ್ಬೋದು ಫೋಟೋ ತೆಗೆದದ್ದು. ಆ ಫೋಟೋಗಳನ್ನು ನೋಡುವುದಂದರೆ ತುಂಬ ಖುಷಿ. ಪುನಃ ಪುನಃ ತೆಗೆದು ನೋಡ್ತೀರಿ ನೀವು. ಹಲವಾರು ದೃಶ್ಯಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಂತಹ ಯಾವುದಾದ್ರೂ ದೃಶ್ಯಗಳಿವೆಯಾ? ಖಂಡಿತ ಇರ್ಬೋದು ಅಲ್ವಾ? ಈ ರಜೆಯಲ್ಲಿ ಮಾತ್ರ ನಮಗೆ ಎಲ್ಲೂ ಪ್ರವಾಸ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ನಿಮಗೆಲ್ಲರಿಗೂ ಗೊತ್ತು. ಆದರೆ ನಮ್ಮ ಮನೆಯವರ ಜೊತೆ ಕಾಲ ಕಳೆಯಲು ನಮಗೆ ಸಾಧ್ಯವಾಗಿದೆ. ಅದು ನಮಗೆ ತುಂಬ ಸಂತೋಷ ಕೊಡುವಂಥ ವಿಚಾರ ಅಲ್ವಾ? ಮಾಲಾಳು ಏನು ಮಾಡಿದ್ಲು ಗೊತ್ತಾ? ತಾನು ಬೇಸಿಗೆ ರಜೆಯಲ್ಲಿ ಹೋದ ಪ್ರವಾಸದ ಫೋಟೋಗಳನ್ನು ತನ್ನ ತರಗತಿಗೆ ತೆಗೆದುಕೊಂಡು ಬಂದು ಮಕ್ಕಳಿಗೆಲ್ಲ ತೋರಿಸಿದ್ಲು. ಎಲ್ಲ ಮಕ್ಕಳಿಗೂ ತೋರಿಸಿದ್ಲು. ಎಲ್ಲರೂ ಫೋಟೋಗಳನ್ನು ಬದಲಿಸಿ 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 ನೋಡಿದ್ರು. ಅವರಿಗೆ ತುಂಬ ಖುಷಿಯಾಯಿತು. ಅವಳು ತಂದಂತಹ ಫೋಟೋಗಳನ್ನು ನಿಮಗೆ ನೋಡಬೇಡವೇ? ನೋಡಬೇಕು ಅಲ್ವಾ? ಹಾಗಿದ್ರೆ ಅವಳು ಯಾವೆಲ್ಲ ಫೋಟೋಗಳನ್ನು ತರಗತಿಗೆ ತಂದಿದ್ದಾಳೆ ಎಂಬುದನ್ನು ಒಮ್ಮೆ ನೀವು ನೋಡಿದ್ರಾ? ಬಹಳ ಚೆನ್ನಾಗಿವೆ. ಮಾಲಾಳ ತರಗತಿಯ ಒಬ್ಬ ಹುಡುಗ ಅಪ್ಪು, ಅವನು ಏನು ಹೇಳಿದ ಗೊತ್ತೇ? ಈ ಚಿತ್ರಗಳಿಗೆಲ್ಲ ಏನೋ ಪ್ರತ್ಯೇಕತೆ ಇದೆ. ಆಗ ರಹೀಮ್ ಏನು ಹೇಳಿದ? ಹೌದಲ್ವಾ, ಪ್ರತ್ಯೇಕತೆಗಳು ಇವೆ. ಕೆಲವು ವಸ್ತುಗಳು ನೆಟ್ಟಗೆ ಇವೆ. ಆಗ ಸ್ಟೆಲ್ಲಾ ಹೇಳಿದ್ಲು, ಹೌದು, ಕೆಲವು ವಸ್ತುಗಳೆಲ್ಲ ಬಾಗಿವೆ. ಮಕ್ಕಳೆಲ್ಲರೂ ದನಿಗೂಡಿಸಿದ್ರು, ಹೌದು ಹೌದು. ನೀವು ನೋಡಿರ್ಬಹುದಲ್ಲ ಆ ಪ್ರತ್ಯೇಕತೆಗಳನ್ನು? ಇಂತಹ ದೃಶ್ಯಗಳನ್ನು ನೀವು ಪ್ರವಾಸಕ್ಕೆ ಹೋದಾಗ ನೋಡಿರ್ಬಹುದಲ್ವಾ?
ನೋಡಿದ್ದೀರಿ. ನಾನೀಗ ನಿಮಗೊಂದು ಚಿತ್ರ ತೋರಿಸ್ತೇನೆ. ಈ ಚಿತ್ರವನ್ನು ನೀವೆಲ್ಲಾದರೂ ನೋಡಿದ್ದೀರಾ ಎಂಬುದನ್ನು ನೋಡಿ. ಒಂದು ದೊಡ್ಡ ಗೋಪುರ ಕಾಣ್ತಾ ಇದೆ. ಏನಿದರ ವಿಶೇಷತೆ? ಇದು ಎಲ್ಲಿರುವುದು? ಇದು ಪೀಸಾ ನಗರದಲ್ಲಿರುವಂತಹ ಮಾಲಿದ ಗೋಪುರವಾಗಿದೆ. ಇದು ಪ್ರಪಂಚದ 7 ಮಹಾ ಅದ್ಭುತಗಳಲ್ಲಿ ಒಂದಾಗಿದೆ. ಪೀಸಾದ ಮಾಲಿದ ಗೋಪುರ ಎಂದು ಇದು ಪ್ರಸಿದ್ಧವಾಗಿದೆ. ಗೋಪುರಕ್ಕೆ ಆ ಹೆಸರು ಬರಲು ಕಾರಣವೇನು? ಆ ಗೋಪುರವು ಸ್ವಲ್ಪ ಸ್ವಲ್ಪವೇ ಬಾಗುತ್ತಾ ಇದೆ. ಅದನ್ನು ನೆಟ್ಟಗೆ ನಿಲ್ಲಿಸಬಹುದಾಗಿತ್ತು, ಆದರೆ ಅವರು ಆ ಕೆಲಸ ಮಾಡಲಿಲ್ಲ. ಯಾಕೆ ಗೊತ್ತೇ? ಈ ಗೋಪುರವು ಪ್ರವಾಸಿಗಳನ್ನು ಆಕರ್ಷಿಸ್ತಿದೆ. ಆದ ಕಾರಣ ಆ ಗೋಪುರವನ್ನು ಹಾಗೇ ಬಿಟ್ಟಿದ್ದಾರೆ. ಕೆಲವು ಬಾಗಿದ ವಸ್ತುಗಳು, ಕೆಲವು ನೆಟ್ಟಗಿರುವಂಥ ವಸ್ತುಗಳನ್ನೆಲ್ಲ ನೀವೀಗ ನೋಡಿದ್ದೀರಿ. ನಿಮ್ಮ ಮನೆಯ ಸುತ್ತಮುತ್ತಲೂ ಇಂತಹ ವಸ್ತುಗಳಿರಬಹುದಲ್ವಾ? ನಿಮ್ಮ ಮನೆಯ ಗೋಡೆ ನೋಡಿ, ಮಾಡು ನೋಡಿ, ಹಂಚಿನ ಮಾಡು, ಟೆರೆಸ್ ಮಾಡು, ಮರಗಳು, ಕರೆಂಟ್ ಕಂಬ, ಇವುಗಳನ್ನೆಲ್ಲ ನೀವು ಪ್ರತಿದಿನ ನೋಡ್ತಾ ಇರ್ತೀರಿ. ಅವುಗಳೆಲ್ಲ ಹೇಗಿವೆ? ಎಲ್ಲ ಮರಗಳು ಒಂದೇ ರೀತಿ ನೆಟ್ಟಗಿರ್ತವಾ? ಇಲ್ಲ. ನಿಮ್ಮ ಮನೆಯ ಸುತ್ತಮುತ್ತಲಿನ ದೃಶ್ಯಗಳನ್ನು ನೋಡಿ ನೆಟ್ಟಗೆ ಇರುವಂತಹ ವಸ್ತುಗಳು, ಬಾಗಿದ ವಸ್ತುಗಳು ಯಾವುವು ಎಂಬುದನ್ನು ಪಟ್ಟಿ ಮಾಡಬಹುದಾ? ನೀವು ಕಂಡಂತಹ ದೃಶ್ಯಗಳನ್ನೆಲ್ಲ ನೆಟ್ಟಗೆ ಇರುವ ಹಾಗೆ ಬಾಗಿದ ಗೆರೆಗಳಿರುವಂತಹ ವಸ್ತುಗಳನ್ನಾಗಿ ಪಟ್ಟಿ ಮಾಡಿ. ನಿಮಗೆ ನಾನು ಕೆಲವು ಆಕೃತಿಗಳನ್ನು ತೋರಿಸ್ತೇನೆ. ನೀವು ಗುರುತಿಸಬೇಕು, ಅದರ ಪ್ರತ್ಯೇಕತೆಗಳನ್ನು ಹೇಳಬೇಕು. ನೋಡಿ ಇಲ್ಲಿ. ಏನಿದರ ಪ್ರತ್ಯೇಕತೆ? ಹೌದಲ್ವಾ? ಏನಾಗಿದೆ? ಬಾಗಿವೆ. ನೆಟ್ಟಗೆ ಇವೆಯಾ? ಇಲ್ಲ. ಇದಕ್ಕೆ ಎಷ್ಟು ಬದಿಗಳಿವೆ? 4 ಬದಿಗಳಿವೆ. 4 ಬದಿಗಳಿರುವ ಇಂತಹ ಆಕೃತಿಗೆ ಏನೆಂದು ಹೆಸರು ಗೊತ್ತಿದೆಯಾ? ಆಯತವ? ಅಲ್ಲ. ಆಯತ ಹೇಳ್ತಾರೆ. ಈ ಆಕೃತಿಗೆ ಏನು ಹೆಸರು? ಆಯತದ ಪ್ರತ್ಯೇಕತೆ ಏನು ಅಂತ ನಿಮಗೆ ಗೊತ್ತು. ಹಾಗಾದರೆ ಈ ಆಕೃತಿಗೆ ಏನು ಹೆಸರು? ಏನು? ಚತುರ್ಭುಜ. ಏನು ಅಂತ? ಚತುರ್ಭುಜ ಅಂತ ಹೆಸರು. ಇಲ್ಲಿ ನೋಡಿ, 2 ಕಡೆಯಿಂದಲೂ ಇದರ ಬದಿಗಳು ಬಾಗಿವೆ. ನೀವು ಹೇಳಿ, ಯಾವ ಕಡೆಗೆ ಬಾಗಿದೆ? ಎಡದ ಕಡೆಗೋ ಬಲದ ಕಡೆಗೋ? ಎಡದ ಕಡೆಗೋ ಬಲದ ಕಡೆಗೋ? ಇದು ಯಾವ ಕಡೆಗೆ ಬಾಗಿದೆ? ಎಡದ ಕಡೆಗೆ ಬಾಗಿವೆ. ಇದು ಬಲದ ಕಡೆಗೆ ಬಾಗಿದೆ ಅಲ್ವಾ? ನೋಡಿ, ಈ ಚತುರ್ಭುಜದ ಈ ಭುಜವು ಎಡದ ಕಡೆಗೆ ಬಾಗಿದೆ, ಈ ಭುಜವು ಬಲದ ಕಡೆಗೆ ಬಾಗಿವೆ. ನೀವು ನಿಂತಾಗ ಸರಿ ಕಾಣ್ತದಲ್ಲ? ನಿಮ್ಮ ಬಲದ ಕಡೆಗೆ, ನಿಮ್ಮ ಎಡದ ಕಡೆಗೆ ಬಾಗಿರುವಂತಹ ಈ ಆಕೃತಿಯನ್ನು ನೀವು ಕಾಣ್ತೀರಲ್ಲ? ಸರಿ, ಇನ್ನೊಂದು ಆಕೃತಿ ತೋರಿಸ್ತೇನೆ ನೋಡಿ. ಇದರಲ್ಲೋ ಈ 2 ಗೆರೆಗಳನ್ನು ನೋಡಿ, 2 ಬದಿಗಳನ್ನು ನೋಡಿ. 2 ಯಾವ ಕಡೆಗೆ ಬಾಗಿದೆ? 2 ಕೂಡ ನಿಮ್ಮ ಎಡದ ಕಡೆಗೆ ಬಾಗಿದೆ. ಇದರಲ್ಲೋ ಇದೇನಿದು? ನೋಡಿದ ಕೂಡಲೇ ಹೇಳ್ತೀರಿ, ಏನಿದು? ಆಯತ. ಏನಿದ್ರ ವಿಶೇಷತೆ? ಆಯತದ ಒಂದು ಬದಿಯ ವಿರುದ್ಧ ಬದಿಯ ಅಳತೆಗಳು ಸಮಾನ. ನೋಡಿ, ಈ ಭುಜ ಮತ್ತು ಈ ಭುಜದ ಅಳತೆಗಳು ಸಮಾನ, ಈ ಭುಜ ಮತ್ತು ಈ ಭುಜದ ಅಳತೆಗಳು ಸಮಾನ.
ಅಲ್ವಾ? ಸರಿ, ಈ ಆಕೃತಿಯ ಯಾವುದಾದರೊಂದು ಬದಿ ಬಾಗಿದ ನೋಡಿ. ಇಲ್ಲ, ನೆಟ್ಟಗೆ ಇದೆ ಅಲ್ವಾ? ಇಲ್ಲಿಯೂ ನೆಟ್ಟಗಿದೆ, ಇಲ್ಲಿಯೂ ನೆಟ್ಟಗಿದೆ, ಎರಡು ಬದಿಯೂ ನೆಟ್ಟಗಿದೆ. ಈಗ ನಿಮಗೆ ನಾನೊಂದು ವರ್ಕ್ಶೀಟ್ ನೀಡ್ತೇನೆ. ಆ ವರ್ಕ್ಶೀಟ್ನಲ್ಲಿ ಕೆಲವು ಆಕೃತಿಗಳನ್ನು ನೀಡಿದ್ದೇನೆ. ಅವುಗಳು ಚತುರ್ಭುಜಗಳಾಗಿವೆ. ಆ ಚಿತ್ರವನ್ನು ನೋಡಿ ನೆಟ್ಟಗೆ ಇರುವ ಗೆರೆ, ಬಾಗಿದ ಗೆರೆ ಎಂಬುದನ್ನು ಗುರುತಿಸಿಕೊಳ್ಬೇಕು. ನೆಟ್ಟಗೆ ಇರುವ ಗೆರೆ ಯಾವುದು, ಬಾಗಿದ ಗೆರೆ ಯಾವುದು ಎಂಬುದನ್ನು ನೀವು ಗುರುತಿಸಬೇಕು. ಒಂದು ಉದಾಹರಣೆಯನ್ನು ನೀಡ್ತೇನೆ, ನಂತರ ನೀವು ಆ ವರ್ಕ್ಶೀಟನ್ನು ಪೂರ್ತಿಗೊಳಿಸಬೇಕು. ನೀವೀಗ ಚತುರ್ಭುಜಗಳನ್ನು ನೋಡಿದ್ದೀರಿ. ಏನು ಚತುರ್ಭುಜಗಳ ವಿಶೇಷತೆಗಳು ಗೊತ್ತಾಯಿತು. 4 ಬದಿಗಳಿವೆ, ನಂತರ 4 ಮೂಲೆಗಳಿವೆ ಅಲ್ವಾ? ಆ ಮೂಲೆಗಳಲ್ಲಿ ಅದು ಕೆಲವೊಂದು ಸಲ ಬಾಗಿರ್ಬೋದು, ನೆಟ್ಟಗೆಯೂ ಇರ್ಬೋದು. ಆದರೆ ಆಯತ ಎಲ್ಲ ಚತುರ್ಭುಜದಂತಲ್ಲ, ಆಯತ ಅದರದ್ದೇ ಆದ ಪ್ರತ್ಯೇಕತೆಯನ್ನು ಹೊಂದಿದೆ. ಈಗ ನಿಮಗೆ ನಾನು ಕೆಲವು ಜ್ಯಾಮಿತಿಯ ರೂಪಗಳನ್ನು ತೋರಿಸ್ತೇನೆ. ನೀವು ಅದನ್ನು ಗುರುತಿಸಬೇಕು. ಈ ಜ್ಯಾಮಿತಿಯ ರೂಪಗಳನ್ನು ಹೆಸರಿಸುವಾಗ ಸಂಸ್ಕೃತದ ಪದಗಳನ್ನು ಬಳಕೆ ಮಾಡ್ತಾರೆ. ಅದು ಏನು ಅಂತ ನಾವು ನೋಡೋಣ. ನೋಡಿ, ಇದಕ್ಕೆ ಎಷ್ಟು ಬದಿಗಳಿವೆ? 3 ಬದಿಗಳಿವೆ. ಇದರ ಹೆಸರು ನಿಮಗೆಲ್ಲರಿಗೂ ಗೊತ್ತು. ಏನಿದರ ಹೆಸರು? ತ್ರಿಕೋನ. 3 ಬದಿಗಳಿರುವ ಕಾರಣ ಇದಕ್ಕೆ ತ್ರಿಕೋನ ಅಥವಾ ತ್ರಿಭುಜ ಎಂದು ನಾವು ಕರೆಯುತ್ತೇವೆ. ಇಲ್ಲಿ ನೋಡಿ, ಇದಕ್ಕೆ ಎಷ್ಟು ಬದಿಗಳಿವೆ? 4. 4 ಎಂಬುದು ಸಂಸ್ಕೃತ ಭಾಷೆಯಲ್ಲಿ ಚತುರ್. ಆದ ಕಾರಣ ಇದಕ್ಕೆ ಏನು ಅಂತ ಹೇಳ್ತೇವೆ? ಚತುರ್ಭುಜ. ಚತುರ್ಭುಜದಲ್ಲಿ ಈ ಆಕೃತಿಗೊಂದು ಪ್ರತ್ಯೇಕತೆ ಇದೆ. ಏನಿದು? ಚೌಕ. ಚೌಕ ಅಲ್ವಾ? ಚೌಕದ ಬದಿಗಳಿಗಿರುವ ಪ್ರತ್ಯೇಕತೆ ಏನು? 4 ಬದಿಗಳ ಅಳತೆಗಳು ಒಂದೇ ರೀತಿಯಾಗಿವೆ. ಇನ್ನೊಂದು ಚತುರ್ಭುಜ ಯಾವುದು ಅಂತ ನಿಮಗೆ ಗೊತ್ತೇ? ಗೊತ್ತು. ಇದು ಆಯತ ಅಲ್ವಾ? ಇದಕ್ಕೆ ಎಷ್ಟು ಭುಜಗಳಿವೆ ಲೆಕ್ಕ ಮಾಡಿ. 1 2 3 4 5 ಭುಜಗಳಿವೆ. ಹಾಗಿದ್ರೆ ಈ ಆಕೃತಿಯ ಹೆಸರು ಏನು? ಪಂಚಭುಜ. ಏನಂತ ಹೇಳ್ತೇವೆ ಇದಕ್ಕೆ? ಪಂಚಭುಜ. 5 ಭುಜಗಳಿರುವ ಕಾರಣ ಪಂಚಭುಜ ಎನ್ನುತ್ತೇವೆ. ಇಲ್ಲಿ ನೋಡಿ, ಇದಕ್ಕೆ ಎಷ್ಟು ಬದಿಗಳಿವೆ? ಎಷ್ಟು ಬದಿಗಳಿವೆ? 6 ಬದಿಗಳಿವೆ. 1 2 3 4 5 6. ಹಾಗಿದ್ರೆ ಇದನ್ನು ಏನೆಂದು ಕರೆಯಬಹುದು? ಷಡ್ಭುಜ. ಷಡ್ಭುಜ ಗೊತ್ತಾಯ್ತಲ್ಲ? ಈ ಆಕೃತಿಗೆ ಎಷ್ಟು ಬದಿಗಳಿವೆ? ಎಷ್ಟಿದೆ? ಹೇಳಿ. 1 2 3 4 5 6 7 ಬದಿಗಳಿವೆ. ಹಾಗಿದ್ರೆ ಈ ಆಕೃತಿಯನ್ನು ಏನೆಂದು ಕರೆಯಬಹುದು? 7 ಎಂಬುದಕ್ಕೆ ಸಂಸ್ಕೃತ ಪದ ಸಪ್ತ. ಹಾಗಿದ್ರೆ ಈ ಆಕೃತಿಯನ್ನು ನಾವು ಸಪ್ತಭುಜ
ಎಂದು ಕರೆಯುತ್ತೇವೆ. ಎಲ್ಲಿ ನೋಡಿ, ಇದಕ್ಕೆಷ್ಟು ಬದಿಗಳಿವೆ ಎಣಿಸಿ. 1 2 3 4 5 6 7 8 ಬದಿಗಳಿವೆ. ಏನಂದು ಹೇಳ್ಬೋದು? ಸರಿ, ಅಷ್ಟಭುಜ. ಹಾಗಿದ್ರೆ ನೀವು ಹಲವಾರು ಆಕೃತಿಗಳನ್ನು ನೋಡಿದ್ದೀರಿ ಅಲ್ವಾ? ವಿವಿಧ ರೀತಿಯ ಜಾಮಿತಿಯ ಆಕೃತಿಗಳನ್ನು ನೋಡಿದ್ದೀರಿ. ಆ ಆಕೃತಿಗಳನ್ನು ಹೇಗೆ ಕರೆಯುವುದು ಎಂಬುದನ್ನು ನೀವು ನೋಡಿದ್ದೀರಿ. ಇನ್ನು ನೀವೇನು ಮಾಡಬೇಕು? ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಎಲ್ಲ ಆಕೃತಿಗಳ ಚಿತ್ರ ಬಿಡಿಸಬೇಕು. ಚಿತ್ರ ಬಿಡಿಸಿ ಚಂದಕ್ಕೆ ಬಣ್ಣ ಕೊಡಬೇಕು. ಬಣ್ಣ ನೀಡಿ ಆದ ಮೇಲೆ ಅವುಗಳ ಹೆಸರುಗಳನ್ನು ಬರಿಬೇಕು. ನಿಮಗೆ ಈಗಾಗಲೇ ಪಾಠಪುಸ್ತಕ ಸಿಕ್ಕಿದೆ, ಇದು ಪಾಠಪುಸ್ತಕದಲ್ಲೂ ಇದೆ. ಬರಿತೀರಲ್ವಾ? ಸರಿ. ಮಕ್ಕಳೇ, ನಿಮಗೆ ನಾನೊಂದು ಚಿತ್ರ ತೋರಿಸ್ತೇನೆ. ಆ ಚಿತ್ರ ನೋಡಿ ನೀವು ಏನೆಂದು ಹೇಳಬೇಕು. ನೋಡಿ, ಯಾರದು? ಮರಗೆಲಸ ಮಾಡುವ ರಾಮಣ್ಣ. ರಾಮಣ್ಣರು ಏನು ಮಾಡ್ತಾ ಇದ್ದಾರೆ? ಒಂದು ದೊಡ್ಡ ಹಲಗೆಯಿಂದ ಆಯತಾಕಾರದ ಒಂದು ತುಂಡನ್ನು ಕತ್ತರಿಸಿ ತೆಗೆಯಲು ಪ್ರಯತ್ನಿಸ್ತಾ ಇದ್ದಾರೆ. ಯಾವುದನ್ನು ಉಪಯೋಗಿಸಿದ್ದಾರೆ ಅವರು? ಕಾಣ್ತದ ನಿಮಗೆ? ಯಾವ ಉಪಕರಣವನ್ನು ಅವರು ಉಪಯೋಗಿಸಿದ್ದಾರೆ? ನೋಡಿ, ಚಿತ್ರ ನೋಡಿ. ಆ ಉಪಕರಣವನ್ನು ನೀವೆಲ್ಲಾದರೂ ನೋಡಿದ್ದೀರಾ? ನೋಡಿದ್ದೀರಲ್ವಾ? ನಿಮ್ಮ ಮನೆಗೆ ಮರಗೆಲಸ ಮಾಡಲು ಬಂದಂತಹ ವ್ಯಕ್ತಿಯ ಕೈಯಲ್ಲಿ ನೀವು ನೋಡಿರ್ಬೋದು. ಇಲ್ಲಿ ನೋಡಿ, ಏನಿದು? ಇದನ್ನೇ ಆ ವ್ಯಕ್ತಿ ಉಪಯೋಗಿಸಿರುವುದು. ಇದಕ್ಕೆ ನಾವು ಮಟ್ಟ ಎಂದು ಕರೆಯುತ್ತೇವೆ. ಮರದ ಬದಿಗಳಲ್ಲಿ ಇದನ್ನಿರಿಸಿ ನೇರವಾಗಿದೆ ಎಂದು ನೋಡ್ತಾರೆ. ಅದೇ ರೀತಿ ಮರವನ್ನು ಕತ್ತರಿಸುವಾಗಲೂ ಇದನ್ನಿಟ್ಟು ನೋಡ್ತಾರೆ. ಈ ಮಟ್ಟವನ್ನು ಉಪಯೋಗಿಸಿಕೊಂಡು ಅವರು ಗೆರೆ ಎಳೆದು ಆಯತಾಕೃತಿಯನ್ನು ಗುರುತಿಸ್ತಾರೆ. ಗುರುತಿಸಿ ಆದ ಮೇಲೆ ಅದನ್ನು ನೇರವಾಗಿ ಕತ್ತರಿಸುವಾಗ ಆಯತಾಕಾರದ ಹಲಗೆ ಸಿಗ್ತದೆ. ಫೋಟೋ ಫ್ರೇಮ್ ಮಾಡಲು ಒಂದು ರಟ್ಟನ್ನು ಆಯತಾಕಾರದಲ್ಲಿ ಕತ್ತರಿಸಬೇಕು ಅಂತಿದ್ರೆ ನೀವು ಇದೇ ರೀತಿಯಲ್ಲಿ ಒಂದು ಮಟ್ಟವನ್ನು ತಯಾರಿಸಿ ಇರಿಸಿ ಸರಿಯಾಗಿ ಅಳತೆಯನ್ನು ತೆಗೆದು ಕತ್ತರಿಸಿ ನೋಡಿ. ಮಾಡ್ತೀರಲ್ವಾ? ಈಗ ನೀವೆಲ್ಲರೂ ನಿಮ್ಮ ಕಂಪಾಸ್ ಪೆಟ್ಟಿಗೆ ತೆರೆಯಿರಿ. ಅದರಲ್ಲಿ ಕೆಲವು ಉಪಕರಣಗಳಿವೆ. ಕಾಣ್ತದಾ? ತೆಗೆದ್ರಾ? ಒಂದೆರಡು ಉಪಕರಣಗಳನ್ನು ಕಾಣ್ತೀರಲ್ವ ನೀವು? ಅದನ್ನೊಮ್ಮೆ ತೆಗೆದು ನನಗೆ ತೋರಿಸಿ. ವೆರಿ ಗುಡ್. ನೋಡಿ, ಈ ರೀತಿಯ ಉಪಕರಣ ಇದೆಯಾ? ಇಷ್ಟು ದೊಡ್ಡದಿರಲಿಕ್ಕಿಲ್ಲ, ಸಣ್ಣ ಉಪಕರಣ ಇರ್ಬೋದು. ಏನಂತ ಹೇಳ್ತಾರೆ ಇದಕ್ಕೆ? ಇದನ್ನು ನಾವು ಮಟ್ಟ ಎಂದು ಕರೆಯುತ್ತೇವೆ. ಇನ್ನೊಂದಿದೆಯಲ್ಲ ನೋಡಿ, ಕಾಣ್ತದ? ಈ ರೀತಿಯ ಉಪಕರಣ. ಇದರ ಬದಿಗಳು ವ್ಯತ್ಯಸ್ತವಾಗಿವೆ. ಇದರ ಮೂಲೆ ನೋಡಿ, 3 ಮೂಲೆಗಳು ವ್ಯತ್ಯಸ್ತವಾಗಿವೆ ಅಲ್ವಾ? ಈ ರೀತಿಯಲ್ಲ ಈ ಮಟ್ಟ. ವ್ಯತ್ಯಾಸ ಗೊತ್ತಾಯ್ತಾ? ಇಂತಹ ಉಪಕರಣ ನಿಮ್ಮ ಪೆಟ್ಟಿಗೆಯಲ್ಲಿದೆಯಲ್ಲ, ಎಲ್ಲರೂ ತೆಗೆದಿರಿಸಿ. ಹಾಗಿದ್ರೆ ನಾನೀಗ ನಿಮ್ಮಲ್ಲೊಂದು ಪ್ರಶ್ನೆ ಕೇಳ್ತೇನೆ.
ಈ ಎರಡು ಮಟ್ಟಗಳು ಒಂದೇ ರೀತಿಯಾಗಿವೆಯಾ ಹೇಳಿ? ಇಲ್ಲ, ವ್ಯತ್ಯಸ್ತವಾಗಿವೆ ಅಲ್ವಾ? ಮೂಲೆಗಳು ವ್ಯತ್ಯಸ್ತವಾಗಿವೆ. ಹಾಗಿದ್ರೆ ಈ ಮೂಲೆಗಳನ್ನು ನಾವು ಕಾಣ್ತೇವೆ, ಇದಕ್ಕೊಂದು ಹೆಸರಿದೆ. ಏನದು? ಮಟ್ಟದ ಮೂಲೆಗಳನ್ನು ನಾವು ಮಟ್ಟ ಮೂಲೆ ಎಂದು ಕರೆಯುತ್ತೇವೆ. ಏನಂತ ಕರಿತೇವೆ? ಮಟ್ಟ ಮೂಲೆ ಎಂದು ಕರೆಯುತ್ತೇವೆ. ನೀವು ನಿಮ್ಮ ಕಂಪಾಸ್ ಪೆಟ್ಟಿಗೆಯಲ್ಲಿರುವ ಮಟ್ಟವನ್ನು ತೆಗೆದು ಆ ಮಟ್ಟವನ್ನು ಅದೇ ರೀತಿಯಲ್ಲಿ ನಿಮ್ಮ ನೋಟು ಪುಸ್ತಕದಲ್ಲಿ ಇರಿಸಿ ಅದರ ಚಿತ್ರವನ್ನು ಮಾಡಬಹುದಲ್ಲ? ಆ ಚಿತ್ರವನ್ನು ಚಂದ ಗೆರೆ ಹಾಕಿ ಮಾಡಿ ನೀಟಾಗಿರಬೇಕು. ಯಾವುದೇ ವ್ಯತ್ಯಾಸ ಬರಬಾರ್ದು. ಗೆರೆಗಳನ್ನು ಎರಡೆರಡು ಸಲ ಎಳಿಬಾರ್ದು, ಒಂದೇ ಒಂದು ಸಲ ಗೆರೆಗಳನ್ನು ಎಳಿಬೇಕು. ಇದೇ ರೀತಿಯ ಸಣ್ಣ ಮಟ್ಟ ನಿಮ್ಮ ಕಂಪಾಸ್ ಪೆಟ್ಟಿಗೆಯಲ್ಲಿರ್ಬೋದು. ಅದನ್ನು ಹಾಗೆ ನಿಮ್ಮ ಪುಸ್ತಕದಲ್ಲಿ ಇರಿಸಿ ನೀವು ಅದರ ಚಿತ್ರವನ್ನು ಬಿಡಿಸಬೇಕು. ಗೆರೆ ಎಳೆದು ಚಂದಕ್ಕೆ ಚಿತ್ರವನ್ನು ಬಿಡಿಸಬೇಕು. ಎರಡೂ ಮಟ್ಟಗಳ ಚಿತ್ರಗಳನ್ನು ನೀವು ಬಿಡಿಸಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ಮಾಡ್ತೀರಲ್ವಾ? ಸರಿ ಮಕ್ಕಳೇ, ಮನೆ ಕೆಲಸ ಕೊಟ್ಟದ್ದೆಲ್ಲ ನೆನಪಿದೆಯೇ ನಿಮಗೆ? ಏನೆಲ್ಲ ಇವತ್ತು ನೀಡಿದ್ದೇನೆ? ನಿಮ್ಮ ಸುತ್ತಮುತ್ತಲಿನ ದೃಶ್ಯಗಳನ್ನೆಲ್ಲ ನೋಡಿ ಬಾಗಿದ ವಸ್ತುಗಳು ಮತ್ತು ನೆಟ್ಟಗಿರುವ ವಸ್ತುಗಳನ್ನು ಪಟ್ಟಿ ಮಾಡಲಿಕ್ಕೆ, ಅದೇ ರೀತಿ ಕೆಲವು ಜ್ಯಾಮಿತಿಯ ಆಕೃತಿಗಳ ಚಿತ್ರಗಳನ್ನು ನೋಡಿಕೊಂಡು ಅದರ ಬದಿಗಳು ಯಾವ ಕಡೆಗೆ ಬಾಗಿದೆ ಎಂಬುದನ್ನು ಪಟ್ಟಿಯಲ್ಲಿ ಗುರುತಿಸಲಿಕ್ಕೆ, ಇನ್ನೊಂದು ವಿವಿಧ ರೀತಿಯ ಜ್ಯಾಮಿತಿಯ ರೂಪಗಳನ್ನು ಚಿತ್ರ ಬಿಡಿಸಿ ಬಣ್ಣ ಕೊಟ್ಟು ಹೆಸರಿಸುವುದು, ಮತ್ತು ನೀವು ಈಗ ತಾನೇ ನೋಡಿದಂತಹ ಮಟ್ಟದ ಚಿತ್ರವನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದೇನೆ. ಇಷ್ಟು ಕೆಲಸಗಳನ್ನು ನೀವು ಮಾಡಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ಸರಿ, ಇಂದಿಗೆ ಇವತ್ತಿನ ಪಾಠವನ್ನು ಕೊನೆಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.